ರೀ ಹಾ ನೆಕ್ಸ್ಟ್ ಯಾರನ್ನ ಮಾತಾಡ್ಸಕ್ ಹೋಗ್ಬೇಕು ನೀವು? ಅದು ಭಾವನಾ ಅಕ್ಕನ ಜೊತೆ ಮಾತೇ ಆಡ್ಲಿಲ್ಲ. ನೀವ್ ಒಪ್ಪಿಗೆ ಕೊಟ್ರೆ ಮಾತಾಡ್ಸ್ಕೊಂಡ್ ಬರ್ತೀನಿ. ನಾನು ಒಪ್ಪಿಗೆ ಕೊಡೋದೇನಿದೆ? ಇಲ್ಲಿ ಬಂದಿರೋದೇ ನಿಮ್ಮ ಮನೆಯವ್ರ ಜೊತೆ ಎಲ್ಲ ಇರಬೇಕು ಅಂತ ತಾನೆ. ಪದೇ ಪದೇ ಯಾಕೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀರಾ? ಹಾಗಲ್ಲ ರೀ, ನಾನು ನಿಮಗೆ ಹೇಳ್ದೆ ಯಾರನ್ನೋ ಮಾತಾಡ್ಸ್ಬೇಕು ಅಂತ ಹೋಗೋದು, ನಿಮಗೆ ನಾನು ಕಾಣಿಸ್ದೇ ಇರೋದು, ಆಮೇಲೆ ನೀವು ಬೇಜಾರು ಮಾಡ್ಕೊಳ್ಳೋದು, ಅದೆಲ್ಲ ಯಾಕೆ? ಅದಕ್ಕೆ ಮೊದಲೇ ಕೇಳ್ಬಿಡೋಣ ಅಂತ. ಸರಿ, ಹೋಗಿ ಬನ್ನಿ. ಜಾನ್ವಿ ಅವರೇ ನೋಡಿ, ನೀವು ನಿಮ್ಮ ಅಕ್ಕ ತುಂಬ ಕ್ಲೋಸು ಅಂತ ನನಗೆ ಗೊತ್ತು. ನೀವು ಯಾವುದೇ ವಿಷಯನ ಅವರಿಂದ ಮುಚ್ಚಿಡಲ್ಲ ಅಂತಲೂ ನನಗೆ ಗೊತ್ತು. ಆದರೆ ನಮ್ಮ ಮನೇಲಿ ನಡೆಯೋ ವಿಷಯಗಳನ್ನು ನಮ್ಮಿಬ್ಬರ ಮಧ್ಯನೇ ಇಟ್ಕೊಂಡ್ರೆ ಸೂಕ್ತ ಅನಿಸುತ್ತೆ. ನಮ್ಮ ಪ್ರೈವಸಿಗೆ ಇಶ್ಯೂಸ್ ಆಗುತ್ತೆ. ಅದೇ ಮತ್ತೆ ಅದೆಲ್ಲ ನಾನು ಅವ್ರಿಗೆ ಯಾಕೆ ಹೇಳಬೇಕು? ನೀವು ನನ್ನ ಎಷ್ಟು ಪ್ರೀತಿ ಮಾಡ್ತೀರಾ ಅಂತ ಎಲ್ಲರಿಗೂ ಗೊತ್ತು. ಅದೆಲ್ಲ ಹೇಳೋ ಅವಶ್ಯಕತೆ ಇಲ್ಲ. ಸರಿ, ಹೋಗಿ ಬನ್ನಿ. ಹೇಗಿದ್ಯಾ ಅಕ್ಕ? ನಾನ್ ಚೆನ್ನಾಗಿದ್ದೀನಿ. ನೀನ್ ಹೇಗಿದ್ಯಾ? ಬಾ ಕೂತ್ಕೋ. ನಾನು ಚೆನ್ನಾಗೇ ಇದ್ದೀನಿ. ಆಮೇಲೆ ಖುಷಿ ಟ್ರೀಟ್ಮೆಂಟ್ ಎಲ್ಲ ಹೇಗೆ ನಡೀತಿದೆ? ನಡೀತಾ ಇದೆ ಕಣೆ. ನನಗೆ ಟೈಮ್ ಇಲ್ಲದೆ ಇರುವಾಗ ಅಮ್ಮನೇ ಟ್ರೀಟ್ಮೆಂಟ್ ಮಾಡಿಸ್ಕೊಂಡ್ ಬರ್ತಾರೆ. ನೀನ್ ಹೇಗಿದ್ಯಾ? ಹಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಗಂಡ ಇರುವಾಗ ಚೆನ್ನಾಗಿಲ್ದೆ ಇರ್ತೀನಾ? ಈ ಪ್ರೀತಿನ ಪಡೆಯಕ್ಕೆ ನೀನ್ ಪುಣ್ಯ ಮಾಡಿದ್ಯಾ ಕಣೆ. ಹೌದು ಅಕ್ಕ, ಅದ್ಯಾವ ಜನ್ಮದ ಬಂಧನೋ ಏನೋ ಗೊತ್ತಿಲ್ಲ. ನನ್ನ ಕಣ್ ರೆಪ್ಪೆ ತರ ನೋಡ್ಕೋತಾರೆ ಕಣೆ. ಒಂದ್ ನಿಮಿಷ ಅವ್ರ ಕಣ್ಮುಂದೆ ಇಲ್ಲ ಅಂದ್ರೆ ಅತ್ತೇ ಬಿಡ್ತಾರೆ ಅಕ್ಕ. ಓ, ಹಾಗಿದ್ರೆ ನೀನ್ ಅವ್ರನ್ನ ತುಂಬಾ ಗೋಳೈಕೋತಿದ್ಯಾ ಅಂತ? ಅದೇ ಮತ್ತೆ, ಹಾಗೆಲ್ಲ ಏನೂ ಇಲ್ಲ. ಅವ್ರು ಅಷ್ಟು ಚೆನ್ನಾಗಿ ನೋಡ್ಕೊಳ್ವಾಗ ನಾನು ಹಾಗೆಲ್ಲ ಮಾಡಕ್ಕಾಗುತ್ತಾ ಹೇಳು ಅಕ್ಕ? ಆಮೇಲೆ ಅದಕ್ಕೆ ತಮ್ಮ ಅವನು ಇನ್ನೂ ನಿನಗೆ ಕಾಟ ಕೊಡ್ತಾನ? ಹಿಂದೆ ಬೀಳ್ತಿದ್ನಲ್ಲ, ಇನ್ನೂ ಹಾಗೆ ಇದ್ದಾನ? ಅಯ್ಯೋ ಇಲ್ಲ ಜಾನು, ಪಾಪ ನಾನೇ ಅವನ್ನ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೆ. ಅವ್ನು ತುಂಬಾ ಒಳ್ಳೆ ಹುಡುಗ. ಏನಕ್ಕ ಇದು? ನೀನ ಹೀಗೆಲ್ಲ ಹೇಳ್ತಿರೋದು? ಅವನ ಬಗ್ಗೆ ಮಾತಾಡಿದ್ರೆ ಸಾಕು ಅಷ್ಟೊಂದು ಕೋಪ ಮಾಡ್ಕೊತಿದ್ದೆ, ಇದಕ್ಕಿದಾಗ ಇದೇನಾಯ್ತು? ಇಲ್ಲ ಜಾನು, ನಾನು ಹೋದ ಕಡೆ ಎಲ್ಲ ಅವ್ನು ಬರ್ತಿದ್ನಲ್ಲ, ಕೋಇನ್ಸಿಡೆನ್ಸ್ ಅಷ್ಟೇ. ನಾನು ಹೋಗೋಕ್ಕೂ ಅವ್ನು ಬರೋಕ್ಕೂ ಒಂದೇ ಆಗ್ತಿತ್ತು. ಅದಕ್ಕೆ ಅವನ ಬಗ್ಗೆ ತಪ್ಪು ತಿಳ್ಕೊಂಡು ಅನುಮಾನ ಪಟ್ಟು ಅವನನ್ನು ಬೈದು ಬಿಡ್ತಿದ್ದೆ. ಆದ್ರೆ ಈಗ ಯಾವ ಸಮಸ್ಯೆನೂ ಇಲ್ಲ. ಒಳ್ಳೇದಾಯ್ತು ಬಿಡು, ಕಾಟ ತಪ್ಪಲ್ಲ. ಎರಡೂ ಮನೆಯವರು ಖುಷಿಯಾಗಿದ್ದಾರೆ, ಹುಡುಗ ಹುಡುಗಿನೂ ಖುಷಿಯಾಗಿದ್ದಾರೆ. ನಮ್ ದಾರಿ ಇಷ್ಟು ಸುಲಭವಾಗಿ ಕ್ಲಿಯರ್ ಆಗುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಆದ್ರೆ ಒಂದ್ ಸಮಸ್ಯೆ ಶುರು ಆಗ್ತಾ ಇದೆ ಸೋಪಿ. ಸಮಸ್ಯೆನಾ? ಏನೇ ಅದು? ನಾನು ಇದ್ರ ಬಗ್ಗೆ ನಿನ್ನ ಹತ್ರ ತುಂಬಾ ದಿವಸಗಳ ಹಿಂದೆನೆ ಮಾತಾಡ್ಬೇಕು ಅಂತ ಅನ್ಕೊಂಡೆ, ಬಟ್ ಅದಿಷ್ಟು ದೂರ ಬಂದ್ ನಿಲ್ಲುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಕಣೆ. ಅದ್ ಏನು ಅಂತ ಸರಿಯಾಗಿ ಹೇಳ್ಬಾರ್ದಾ? ನೀನು ಹೇಳ್ದಂಗೆ ಎರಡು ಫ್ಯಾಮಿಲೀಸ್ಗೆ ಈ ಮದುವೆ ಅಂದ್ರೆ ತುಂಬಾನೇ ಇಷ್ಟ ಇದೆ, ಆದ್ರೆ ಸಿದ್ದು ಮತ್ತೆ ಪೂರ್ವಿಗೆ ಇಷ್ಟ ಇಲ್ಲ. ಇದನ್ನ ಯಾರು ಹೇಳಿದ್ದು ನಿನ್ಗೆ? ಸಿದ್ದುನೇ ಹೇಳ್ದ. ಅಷ್ಟೇ ಅಲ್ಲ, ಸಿದ್ದು ಮತ್ತೆ ಪೂರ್ವಿ ಇಬ್ರು ಈ ಮದ್ವೆನ ಹೇಗ್ ನಿಲ್ಸೋದು ಅಂತ ಪ್ಲಾನ್ ಬೇರೆ ಮಾಡ್ತಾ ಇದಾರಂತೆ. ಓ ಮೈ ಗಾಡ್, ಏನೇ ಮಾಡೋದಿವಾಗ? ಇಷ್ಟೆಲ್ಲ ಕಷ್ಟಪಟ್ಟು ಇಲ್ಲಿವರೆಗೂ ಬಂದಿದೀವಿ, ಇವಾಗ ಏನಾದ್ರೂ ಹೀಗಾಗೋದ್ರೆ ಎಲ್ಲ ಉಲ್ಟಾ ಆಗ್ಬಿಡುತ್ತೆ. ಏನಾದ್ರೂ ಒಂದ್ ಮಾಡ್ಲೇಬೇಕು ಸೋಪಿ. ಒಂದ್ ಮಾಸ್ಟರ್ ಪ್ಲಾನ್ ನ ರೆಡಿ ಮಾಡ್ಕೊಳ್ಳೇಬೇಕು. ಇಲ್ಲ ಅಂದ್ರೆ ಇಷ್ಟು ದಿವಸ ನಾವು ರಿಸ್ಕ್ ತಗೊಂಡು ಮಾಡಿದ ಎಲ್ಲಾ ಕೆಲ್ಸಾನು ನೀರಲ್ಲಿ ಹೋಮ ಮಾಡ್ದಂಗ ಆಗ್ಬಿಡುತ್ತೆ. ಇಲ್ಲ ನೀನು, ನಾವು ಇದಕ್ಕೆಲ್ಲ ಏನಾದ್ರೂ ಮಾಡ್ಲೇಬೇಕು. ಏನ್ ಮಾಡೋಣ ಅಂತ್ಯಾ? ಇದಕ್ಕೆ ನಮ್ಮ ಹತ್ರ ಇರೋ ಒಂದೇ ಒಂದು ಬ್ರಹ್ಮಾಸ್ತ್ರ ಅಂದ್ರೆ ಆ ಪೂರ್ವಿ. ಹೇಗಾದ್ರೂ ಮಾಡಿ ಅವಳ ಹತ್ರ ಮಾತಾಡಿ ಅವಳನ್ನ ಈ ಮದ್ವೆಗೆ ಕನ್ವಿನ್ಸ್ ಮಾಡ್ಬೇಕು. ಏನು ಅಲ್ಲೋಡು, ಜಾನು ಬಂದಿದ್ದಾಳೆ. ಜಾನು, ಹಾಯ್.
ಮಾತಾಡ್ಸ್ಕೊಂಡು ಬರಲಾ? ಹೋಗ್ಬನ್ನಿ ಜಾನ್ವಿ ಅವರೇ. ಥ್ಯಾಂಕ್ ಯು. ಹಾಯ್ ಕಣ್ರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ. ಏನೇ ಜಾನು, ನಮ್ಗೊಂದು ಮಾತು ಹೇಳ್ದಂಗೆ ಬಂದ್ಬಿಟ್ಟಿದ್ಯಾ? ಗಂಡ ಪಕ್ಕದಲ್ಲಿರೋ ಫ್ರೆಂಡ್ಸ್ ಎಲ್ಲ ಆಗ್ಬೇಕು ಬಿಡು. ಅದೇ ಮತ್ತೆ, ಎಲ್ರಿಗೂ ನನ್ನ ಗಂಡನ ವಿಷಯನೇ ಬೇಕು. ಅಲ್ಲ, ಇವತ್ತು ಬರ್ತಿದ್ದೀರಂತ ನೀವೇ ಹೇಳ್ಬೋದಿತ್ತು ತಾನೆ, ನಾನು ಯಾಕೆ ಹೇಳ್ಬೇಕು? ನೀನ್ ಬರ್ತೀಯ ಇಲ್ಲೋ ಅಂತ ಸುಮ್ಮನೆ ಆದ್ವಿ ಜಾನು. ಇದು ನಮ್ಮಮ್ಮನ ಮನೆ ದೇವ್ರ ಉತ್ಸವ ಕಣೆ, ನಾನು ಹೇಗೆ ಬರ್ದೇ ಇರ್ಲಿ? ಅದ್ ಸರಿ, ಆ ಗೂಬೆ ಎಲ್ಲಿದ್ದಾನಂತೆ? ಇವತ್ತು ಬರ್ತಾನ? ಏನ್ ಕತೆ? ನಿಮ್ಗೇನಾದ್ರು ಅವ್ನ ಬಗ್ಗೆ ವಿಷಯ ಗೊತ್ತಿದ್ಯಾ? ಇಲ್ಲ ಕಣೆ ಜಾನು, ಅವ್ನ್ ಎಲ್ಲಿದ್ದಾನೆ, ಏನ್ ಮಾಡ್ತಾ ಇದ್ದಾನೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ನೀನ್ ಹೇಳ್ದ ಹಾಗೆ ಅವ್ನ್ ಮನೆ ಅಡ್ರೆಸ್ ಹುಡ್ಕೋ ಪ್ರಯತ್ನ ಮಾಡಿದ್ವಿ, ಆದ್ರೆ ಗೊತ್ತಾಗ್ಲೇ ಇಲ್ಲ ಕಣ. ಹೋಗ್ಲಿ, ಫೋನ್ ಮಾಡಿದ್ರೆ ನಂಬರ್ ಚೇಂಜ್ ಮಾಡ್ಕೊಂಡಿದ್ದಾನ ಕಣ. ಛೇ, ಯಾಕೆ ಹೀಗೆ ಮಾಡ್ತಿದ್ದಾನೆ ಇವನು? ಅವನ್ನ ನೋಡ್ಬೇಕು ಅಂತ ಎಷ್ಟು ದಿವಸದಿಂದ ಕಾಯ್ತಿದ್ದೀನಿ ಗೊತ್ತಾ? ಒಂದ್ ಬೆಸ್ಟ್ ಫ್ರೆಂಡಿಗೆ ಹೀಗೆಲ್ಲ ಮಾಡ್ತಾರ? ಮೆಸೇಜ್ಗೂ ರಿಪ್ಲೈ ಮಾಡಲ್ಲ, ಫೋನು ರಿಸೀವ್ ಮಾಡಲ್ಲ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಅದಕ್ಕೆಲ್ಲ ಯಾಕೆ ಬೇಜಾರು ಮಾಡ್ಕೊಂತೀಯ ಬಿಡು ಜಾನು. ಇವಾಗ ನಾವು ಬಂದಿದ್ದೀರಲ್ಲ, ಖುಷಿ ಪಡು. ಸರಿ, ಮತ್ತೆ ಹೆಂಗ್ ನಡೀತಾ ಇದೆ ಎಲ್ಲ? ಚೆನ್ನಾಗಿ ಏನ್ ಮಾಡ್ತಿದ್ದೀರಾ ಇವಾಗ? ಕೆಲಸ ಏನಾದ್ರು ಮಾಡ್ತಾ ಇದ್ದೀರಾ B.Com ಆದ್ಮೇಲೆ?